Hi, namaste to everyone. Now understand the concept insectivorous plants. ಅಂದರೆ ಕೀಟಹಾರಿ ಸಸ್ಯಗಳು. Now we know that all the plants are autotrophs. Plants are autotrophs means they produce their food by their own. ಆಟೋಟ್ರೋಫ್ಸ್ ಅಂದರೆ ಏನಪ್ಪ ಅಂತಂದರೆ ಯಾರು ತಮ್ಮ ಪೋಷಣೆಯನ್ನು ನ್ಯೂಟ್ರಿಷನನ್ನು ತಾವೇ ಮಾಡ್ಕೊಳ್ತಾರೋ ಅವರನ್ನು ಆಟೋಟ್ರೋಫ್ಸ್ ಅಂತೀವಿ. ಆ್ಯಂಡ್ ಆಲ್ ದ ಪ್ಲ್ಯಾಂಟ್ಸ್ ಆರ್ ಆಟೋಟ್ರೋಫ್ಸ್. ದಿಸ್ ಈಸ್ ನಾಟ್ ಕಂಪ್ಲೀಟ್ಲಿ ಟ್ರೂ ಬಿಕಾಸ್ ಹಿಯರ್ ಕೆಲವೊಂದು ಪ್ಲ್ಯಾಂಟ್ಸ್ಗಳು ಏನದವಪ್ಪ ಜಾಸ್ತಿ ಹೆಚ್ಚು ಆಟೋಟ್ರೋಪ್ಸೇ ಅದಾವು. ಬಟ್ ಸಮ್ ಆರ್ ಇನ್ಸೆಕ್ಟಿವೋರಸ್ ಆ್ಯಂಡ್ ಸಮ್ ಆರ್ ಲೈಕ್ ಡರ್ಟಿಟಸ್ ಆ್ಯಂಡ್ ಸಮ್ ಆರ್ ಆಲ್ಸೋ ಪ್ಯಾರಾಸೈಟ್ ಪ್ಲ್ಯಾಂಟ್ಸ್ ಆರ್ ಆಲ್ಸೋ ದೇರ್. ಅದು ಬಟ್ ಇವಾಗ ನಾವು ಇನ್ಸೆಕ್ಟಿವೋರಸ್ ಪ್ಲ್ಯಾಂಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಆದರೆ ಇನ್ಸೆಕ್ಟಿವೋರಸ್ ಪ್ಲ್ಯಾಂಟ್ಸ್ ಅಂದರೆ ಏನಪ್ಪ? What are insectivorous plants? These are the plants which eat the plants or which depend on the insects for nitrogen. ಅಂದರೆ ನಾವು ಫೋಟೋಸಿಂಥಸಿಸಲ್ಲಿ ತಿಳ್ಕೊಂಡ್ವಿ ಪ್ಲ್ಯಾಂಟ್ಸ್ಗಳು ಏನನ್ನು ಪ್ರೊಡ್ಯೂಸ್ ಮಾಡ್ತಾವೆ, ಏನಂದ್ರೆ ಗ್ಲೂಕೋಸನ್ನು ಪ್ರೊಡ್ಯೂಸ್ ಮಾಡ್ತಾವೆ. ಫೋಟೋಸಿಂಥಸಿಸ್ನಲ್ಲಿ ಗ್ಲೂಕೋಸನ್ನು ಪ್ರೊಡ್ಯೂಸ್ ಮಾಡ್ತಾವೆ. ಏನೇನು ಯೂಸ್ ಮಾಡಿ ಅಂಥೇಳಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಯೂಸ್ ಮಾಡಿಕೊಂಡು ಸನ್ಲೈಟ್ ಮತ್ತು ಕ್ಲೋರೋಫಿಲ್ನಲ್ಲಿ ಏನಪ್ಪ ಅಂತಂದರೆ ನಮಗೆ ಏನು ಪ್ರೊಡ್ಯೂಸ್ ಮಾಡ್ತಾವೆ? ಗ್ಲೂಕೋಸ್ C6H12O6 ಪ್ಲಸ್ O2 ಈಸ್ ರಿಲೀಸ್ಡ್. ನೋಡಿ ಇದ್ರೊಳಗೆ ಏನಪ್ಪ ಅಂತಂದ್ರೆ ಫೋಟೋಸಿಂಥಸಿಸನ್ನು ನಾವು ಶಾರ್ಟ್ ಫಾರ್ಮಲ್ಲಿ ನೋಡ್ಲಿಕ್ಕೆ ಹೋದ್ವಿ ಅಂತಂದರೆ ಇನ್ ರಿಯಾಕ್ಷನ್ ಈ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ನೀರನ್ನು ತೆಗೆದುಕೊಂಡು ಸನ್ಲೈಟ್ ಮತ್ತು ಕ್ಲೋರೋಫಿಲ್ನಲ್ಲಿ ಸನ್ಲೈಟನ್ನು ತೆಗೆದುಕೊಂಡು ಏನು ಕ್ಲೋರೋಫಿಲ್ ಏನನ್ನು ರೆಡಿ ಮಾಡ್ತದೆ ಅಂತಂದ್ರೆ ಗ್ಲೂಕೋಸ್ ಮತ್ತು ನೀರನ್ನು ರೆಡಿ ಮಾಡ್ತದೆ. ಆ್ಯಂಡ್ ದಿಸ್ ಈಸ್ ದ ಗ್ಲೂಕೋಸ್ ಈಸ್ ದ ಮೇನ್ ಪ್ರಾಡಕ್ಟ್ ಆಫ್ ದಿಸ್ ಫೋಟೋಸಿಂಥಸಿಸ್ ಆ್ಯಂಡ್ ವೈಲ್ ದ ಆಕ್ಸಿಜನ್ ಈಸ್ ದ ಬೈ ಪ್ರಾಡಕ್ಟ್. ಅಂದರೆ ಇಲ್ಲಿ ಪ್ಲ್ಯಾಂಟ್ಸ್ ಡೋಂಟ್ ನೀಡ್ ಎನಿ ಕೈಂಡ್ ಆಫ್ ನೈಟ್ರೋಜನ್. I told you that the insectivorous are the plants which depends for the nitrogen on the insects. And for photosynthesis, the plants don't need any kind of nitrogen. But for the processing of proteins, for what? For the processing of proteins in their further inside their body, they need nitrogen. ಅರ್ಥ ಆಯ್ತಾ? ಆಮೇಲೆ ಈ ನೈಟ್ರೋಜನ್ ನಮ್ಮ ವಾತಾವರಣದಲ್ಲಿ ಅಟ್ಮಾಸ್ಫಿಯರ್ನಲ್ಲಿ ಇಟ್ಸ್ ದೇರ್ ಇನ್ ಹ್ಯೂಜ್ ಅಮೌಂಟ್. ನಮ್ಮ ವಾತಾವರಣದಲ್ಲಿ ಇರ್ತಕ್ಕಂಥ ಎಲ್ಲ ಅನಿಲಗಳಲ್ಲಿನೂ ಏನಪ್ಪ ಅಂತಂದರೆ ಜಾಸ್ತಿ ಪ್ರಮಾಣದಲ್ಲಿ ನೈಟ್ರೋಜನ್ನೇ ಐತಿ. ಅರ್ಥ ಆಯ್ತಾ? ಬಟ್ ಏನಪ್ಪ ಅಂತಂದ್ರೆ ವಾತಾವರಣದಲ್ಲಿ ದಟ್ ಈಸ್ ದ ವಾಟ್ ಎವರ್ ದ ನೈಟ್ರೋಜನ್ ಈಸ್ ಪ್ರೆಸೆಂಟ್ ಇನ್ atmosphere, it can't be taken out directly by the plants because plants can take the nitrogen while it's present in the soil in the form of nitrates, and they cannot do this activity by their own. For that they need someone's help, and some bacteria called rhizobium, like rhizobium bacteria. This is a kind of bacteria which shifts the atmospheric nitrogen into nitrates to the soil, and while it shifts the atmospheric nitrogen to soil or the plant absorbable nitrates, then plants can easily take this nitrogen. ಬಟ್ ಏನಾಗುತ್ತೆ ಅಂತಂದರೆ ಈ ಇನ್ಸೆಕ್ಟಿವೋರಸ್ ಪ್ಲ್ಯಾಂಟ್ಸ್ ಏನಿದಾವಲ್ಲ, ಫಾರ್ ಎಕ್ಸಾಂಪಲ್ ದೇರ್ ನೇಮ್ ಆರ್ ಲೈಕ್ ಡ್ರಾಸೇರಾ, ನೆಪೆಂಥಸ್ ಆ್ಯಂಡ್ ಯುಟ್ರಿಕ್ಯುಲೇರಿಯಾ. That is, the plants like Drosera, Nepenthes and Utricularia are depend on the insects for the nitrogen, and these are called the insectivorous plants.
ಅವಕ್ಕೆ ಯಾಕೆ ನೈಟ್ರೋಜನ್ ಬೇಕು ಅಂತ ಹೇಳಕತ್ತೀನಿ ನಾ. ದೇ ಆಲ್ಸೋ ಪರ್ಫಾರ್ಮ್ ದ ಫೋಟೋಸಿಂಥೆಸಿಸ್ ಲೈಕ್ ದ ಅದರ್ ಪ್ಲ್ಯಾಂಟ್ಸ್ ಓನ್ಲಿ. ದಟ್ ಈಸ್ ಅವುಗಳು ಸನ್ಲೈಟ್ ತೊಗೋತಾವು, ನೀರನ್ನು ಅಬ್ಸಾರ್ಬ್ ಮಾಡ್ಕೊಂಡು ಅದ್ರ ಮೂಲಕ ಸಾಲ್ಟ್ ಆ್ಯಂಡ್ ಮಿನರಲ್ಸ್ ತೊಗೊಳ್ತಾವು, ಅಟ್ಮಾಸ್ಫಿರಿಕ್ ಕಾರ್ಬನ್ ಡೈಆಕ್ಸೈಡ್ ತೊಗೊಂಡು ಫೋಟೋಸಿಂಥೆಸನ್ನು ಮಾಡ್ತಾವು. ಈ ಫೋಟೋಸಿಂಥೆಸಿಸ್ ಪ್ರೊಸೆಸ್ಸನ್ನು ಕಂಟಿನ್ಯೂ ಇಟ್ಟಿರ್ತಾವು. ಬಟ್ ಫಾರ್ ನೈಟ್ರೋಜನ್ ಎದಕ್ಕೆ ಬೇಕು? ನೈಟ್ರೋಜನ್ ನಮಗೆ ಏನಪ್ಪ ಅಂದ್ರೆ ಫೋಟೋಸಿಂಥೆಸಿಸ್ ಒಳಗೆ ನೈಟ್ರೋಜನ್ ಬೇಕಾಗಲ್ಲ. ಬಟ್ ಫಾರ್ ದ ಫರ್ದರ್ ಪ್ರೊಸೆಸ್ಸಿಂಗ್ ಆಫ್ ಫುಡ್ ಲೈಕ್ ದ ಪ್ರೋಟೀನ್ಸ್, ಎದಕ್ಕಪ್ಪ ಅಂತಂದ್ರೆ ಪ್ರೋಟೀನ್ಸದ್ದು ಪ್ರೊಡಕ್ಷನ್ ಮಾಡಲಿಕ್ಕೆ ಇನ್ಸೈಡ್ ದೇರ್ ಬಾಡಿ ದೇ ನೀಡ್ ದಿಸ್ ನೈಟ್ರೋಜನ್. ಸೊ ಬಟ್ ದಿಸ್ ನೈಟ್ರೋಜನ್ cannot be available in the soil, and it's available in the air form, that is the gaseous form, but they can't absorb the gaseous form nitrogen. So they need these bacteria's help, that is the rhizobium bacteria. These bacteria can shift the atmospheric nitrogen into plant absorbable nitrates. But problem ಏನಂತಂದ್ರೆ ಈ ಇನ್ಸೆಕ್ಟ್ಸು ಎಲ್ಲಿ ವಾಸ ಮಾಡ್ತಾವಲ್ಲ, ಮೀನ್ಸ್ ಇನ್ಸೆಕ್ಟಿವರಸ್ ಪ್ಲಾಂಟ್ಸ್ ಲೈಕ್ ಡ್ರಾಸೈರಾ, ನೆಪೆಂಥಸ್ ಆ್ಯಂಡ್ ಯುಟ್ರಿಕ್ಯುಲೇರಿಯಾ, ಇವು ವಾಸ ಮಾಡ್ತಕ್ಕಂತಹ ಜಾಗದಲ್ಲಿ ಆರ್ ದಟ್ ಮಣ್ಣಿನಲ್ಲಿ ಏನಿರಲ್ಲ, ರೈಜೋಬಿಯಂ ಬ್ಯಾಕ್ಟೀರಿಯಾ ಇರಲ್ಲ. ದೀಸ್ ರೈಜೋಬಿಯಂ ಬ್ಯಾಕ್ಟೀರಿಯಾಸ್ ಆರ್ ಹೆಚ್ಚು ಕಡಿಮೆ ಏನಪ್ಪ ಅಂತಂದ್ರೆ ಸಸ್ಯಗಳ ಬೇರುಗಳಲ್ಲಿ, ಅದು ಲೆಗ್ಯುಮಿನಸ್ ಪ್ಲ್ಯಾಂಟಿನ ಬೇರುಗಳಲ್ಲಿ, ಅಂದರೆ ಯಾವ ಸಸ್ಯದ ಬೇರುಗಳಲ್ಲಿ ಗಂಟುಗಳು ಕಂಡು ಬರ್ತಾವಲ್ಲ, ಚಿಕ್ಕ ಚಿಕ್ಕ ಗಂಟುಗಳು, ಅವುಗಳಲ್ಲಿ ಹೆಚ್ಚಾಗಿ ಕಂಡುಬರ್ತದೆ. ಬಟ್ ದೀಸ್ ರೈಜೋಬಿಯಂ ಬ್ಯಾಕ್ಟೀರಿಯಾಸ್ ಆರ್ ನಾಟ್ ಫೌಂಡ್ ಇನ್ ದೀಸ್ ಡ್ರಾಸೈರಾ, ನೆಪೆಂಥಸ್ ಆ್ಯಂಡ್ ಯುಟ್ರಿಕ್ಯುಲೇರಿಯಾ. ಸೊ ಫಾರ್ ದ್ಯಾಟ್ ಟು ಗೆಟ್ ದ ನೈಟ್ರೋಜನ್, ದೀಸ್ ಇನ್ಸೆಕ್ಟಿವರಸ್ ಪ್ಲಾಂಟ್ಸ್ ಡೈರೆಕ್ಟ್ಲಿ ಫೀಡ್ ಆನ್ ದ ಇನ್ಸೆಕ್ಟ್ಸ್. ठीक है, ಇವು ಡ್ರಾಸೈರಾ, ನೆಪೆಂಥಸ್, ಯುಟ್ರಿಕ್ಯುಲೇರಿಯಾ ನೈಟ್ರೋಜನ್ ಪಡ್ಕೊಳ್ಳೋದಕ್ಕೋಸ್ಕರನೇ ಡೈರೆಕ್ಟಾಗಿ ಇನ್ಸೆಕ್ಟ್ಸ್ಗಳನ್ನು ಫೀಡ್ ಮಾಡ್ತಾವು. ಅರ್ಥ ಆಯ್ತಾ? ಅವುಗಳನ್ನು ನಾವು ಏನಪ್ಪ ಅಂತಂದರೆ ಅದಕ್ಕೋಸ್ಕರನೇ ನಾವು ಇನ್ಸೆಕ್ಟಿವರಸ್ ಪ್ಲಾಂಟ್ಸ್ ಅಂತ ತಕ್ಷಣ ಬರೀ ಇನ್ಸೆಕ್ಟ್ಗಳನ್ನು ತಿಂದು ಬದುಕ್ತಾವಂತಲ್ಲ. ಅರ್ಥ ಆಯ್ತಾ? ಇವು ಫೋಟೋಸಿಂಥೆಸಿಸ್ನು ಮಾಡ್ತಾವು, ಗ್ಲೂಕೋಸ್ ಪ್ರೊಡಕ್ಷನ್ನು ಮಾಡ್ತಾವು. ಆಮೇಲೆ ಫಾರ್ ನೈಟ್ರೋಜನ್ ಅವು ಏನು ಮಾಡ್ತಾವಪ್ಪ ಅಂದ್ರೆ ಇನ್ಸೆಕ್ಟ್ಸ್ಗಳನ್ನು ತಿಂತಾವು. ದ್ಯಾಟ್ಸ್ ವೈ ದೀಸ್ ಆರ್ ಕಾಲ್ಡ್ ಆಸ್ ದ insectivorous plants. I hope you got this concept. Thank you. Namaste.